ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾವು ಈಗಾಗಲೇ KPTCLಗೆ ಸಂಬಂಧಪಟ್ಟಂತೆ ಮತ್ತು RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ. ಹಾಗೆ ಈ ಒಂದು KPTCLಗೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಸ್ಕಾಂದಲ್ಲಿ ಆಗಲಿ ಮೆಸ್ಕಾಂದಲ್ಲಿ ಆಗಲಿ ಈ ಒಂದು ಕಟ್ ಆಫ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ತರನಾಗಿ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಇದು ಒಂದು ಕಟ್ ಆಫ್ ಲಿಸ್ಟ್ ಅನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ಒಂದು ಕಟ್ ಆಫ್ ಲಿಸ್ಟ್ ಎಷ್ಟಕ್ಕೆ ನಿಂತಿದೆ, ಯಾಕೆ ಈ ಒಂದು ಕಟ್ ಆಫ್ ಈ ಸಲ ಇಷ್ಟು ಹೈ ಆಗಿ ನಿಂತಿದೆ ಅನ್ನೋದು ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡ್ಕೋಬಹುದು. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾಗ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಂತ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಕೂಡ ನೀವು ಜಾಯಿನ್ ಆಗ್ಬೋದು. ಅಲ್ಲಿನೂ ಕೂಡ ನಾನು ಲಿಂಕ್ ಅನ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೋಡ್ತಾ ಹೋಗೋಣ. ಈ ಒಂದು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಕಟ್ ಆಫ್ ಲಿಸ್ಟ್ ಈಗಾಗಲೇ ಬಿಡುಗಡೆಯಾಗಿದೆ. ಎಷ್ಟನೇ ತಾರೀಕಿನಿಂದ ಬಿಡುಗಡೆ ಆಗಿದೆ ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು 10-11-2025 ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಇದು ಅಂತಿಮ ಆಯ್ಕೆ ಪಟ್ಟಿ ಕಟ್ ಆಫ್ ಅಂಕಗಳು ಅಂತ ಹೇಳಿ ನಾವು ನೋಡ್ತೀವಿ. ಇಲ್ಲಿ ನೀವು ಮೇಲ್ಗಡೆ ನೋಡ್ತಾ ಇರಬಹುದು, ಇಲ್ಲಿ ಅಂತಿಮ ಆಯ್ಕೆ ಪಟ್ಟಿ ಕಟ್ ಆಫ್ ಅಂಕಗಳು ಅಂತೇಳಿ. ಆ ಹುದ್ದೆ ಹೆಸರು ಏನಂತಂದ್ರೆ ಕಿರಿಯ ಪವರ್ ಮ್ಯಾನ್ ಅಂದ್ರೆ ಲೈನ್ ಮ್ಯಾನ್ ಅಂತ ಹೇಳಿ ಕರಿತೀವಲ್ಲ, ಆ ಒಂದು ಹುದ್ದೆ ಅಂತೇಳಿ ನೋಡ್ತೀವಿ. ಇಲ್ಲಿ ಸುಮಾರು 155 ಹುದ್ದೆಗಳಲ್ಲಿ, ಒಟ್ಟು ಟೋಟಲ್ ಆಗಿ 155 ಹುದ್ದೆಗಳಲ್ಲಿ 85 ಮತ್ತು ಪ್ಲಸ್ 70 ಅಂತಿದೆಯಲ್ಲ, 85 ಹುದ್ದೆಗಳಲ್ಲಿ ಪ್ಲಸ್ 70 ಬ್ಯಾಕ್ಲಾಗ್ ಹುದ್ದೆಗಳನ್ನು ನೋಡ್ತೀವಿ. ಬ್ಯಾಕ್ಲಾಗ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ ಈ ವರ್ಷದಲ್ಲಿ ಕರೆದಂತಹ ಹುದ್ದೆಗಳಲ್ಲಿ ಎಷ್ಟು ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರಲ್ಲ ಅದರ ಒಳಗಡೆ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವುದೇ ವಿದ್ಯಾರ್ಥಿ ಇರಲಿಲ್ಲ ಅಂತಂದ್ರೆ ಆ ಒಂದು ಹುದ್ದೆಗೆ ಬೇರೆ ಅಭ್ಯರ್ಥಿಯನ್ನು ಅವರು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ಆ ಒಂದು ಹುದ್ದೆಯನ್ನ ಪೆಂಡಿಂಗ್ ಅನ್ನು ಇಟ್ಕೊಂಡು ನೆಕ್ಸ್ಟ್ ಅದನ್ನ ಮುಂದಿನ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಬಿಡುಗಡೆಯನ್ನ ಮಾಡ್ತಾರೆ. ಹಾಗಾಗಿ ಇವತ್ತಿನ ನಾವು ಏನಂತ ನೋಡ್ಬೇಕಂತಂದ್ರೆ ಬ್ಯಾಕ್ಲಾಗ್ ಅಂದ್ರೆ ನಿಮ್ಗೆ ನಾನು ಈಗಾಗಲೇ ವಿಡಿಯೋನ ಮಾಡಿ ಹಾಕಿದ್ದೇನೆ, ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಎಷ್ಟು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅಂತಂದ್ರೆ ಇಲ್ಲಿ 1:2 ಲಿಸ್ಟ್ ಅಲ್ಲಿ ನಾವು ನೋಡಿದ್ದೀವಿ. ತಾತ್ಕಾಲಿಕ ಪಟ್ಟಿಯಲ್ಲಿ ನಾವು ನೋಡಿದ್ದೀವಿ ಸುಮಾರು ಅಭ್ಯರ್ಥಿಗಳು ಏನಾಗಿದ್ರು ಅಂದ್ರೆ ಆಯ್ಕೆ ಆಗಿದ್ರು. ಆದ್ರೆ ಇಲ್ಲಿ 1:1 ಪಟ್ಟಿಯಲ್ಲಿ ಏನಂದ್ರೆ ಒಂದೇ ಹುದ್ದೆಗೆ ಒಂದೇ ಅಭ್ಯರ್ಥಿಯನ್ನ ಆಯ್ಕೆಯನ್ನ ಮಾಡ್ತಾರೆ. ಇಲ್ಲಿ ನಾವು ಕೆಟಗರಿ ಪ್ರಕಾರ ನೋಡ್ತಾ ಹೋದ್ರೆ ಎಷ್ಟು ಪರ್ಸೆಂಟೇಜ್ ನಿಂತಿದೆ ಅನ್ನೋದು ಕೂಡ ನಾವು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಸಾಮಾನ್ಯ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿ ಒಂದು ಹುದ್ದೆ ಇತ್ತು, ಇಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸುಮಾರು ಈ ಒಂದು ಅಭ್ಯರ್ಥಿ SSLCಯಲ್ಲಿ ಪಡೆದಂತ ಒಂದು ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ಕೋತಾರೆ ಅಂತೇಳಿ ನಿಮಗೂ ಗೊತ್ತಿದೆ. ನೀವು ಕೂಡ ಆ ನೋಟಿಫಿಕೇಶನ್ ಅಲ್ಲಿ ಕೂಡ ನೀವು ನೋಡಿರ್ತೀರಿ. ಹಾಗೆ 56.32ಕ್ಕೆ ಈ ಒಂದು SSLC ಅಂಕ ಪಡೆದಂತ ಅಭ್ಯರ್ಥಿ ಇಲ್ಲಿ ಆಯ್ಕೆ ಆಗಿರ್ತಾರೆ. ಇವರ ಒಂದು ಜನ್ಮ ದಿನಾಂಕವನ್ನು ನಾವು ನೋಡೋದಾದ್ರೆ 11/8/1984 ಜನಿಸಿದಂತ, ಅಂದ್ರೆ ಇವರು ಆಲ್ರೆಡಿ ಆರ್ಮಿಯಲ್ಲಿ ಸರ್ವಿಸ್ ಅನ್ನು ಮುಗಿಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲಿ ಆಯ್ಕೆ ಆಗಿರ್ತಾರೆ. ಇನ್ನು 2A PH ಅಭ್ಯರ್ಥಿ ಅಂತೇಳಿ ಒಟ್ಟು 18 ಹುದ್ದೆಗಳನ್ನ ನೋಡ್ತೀವಿ. ಇಲ್ಲಿ ಯಾವುದೇ ಅಭ್ಯರ್ಥಿ ಆಯ್ಕೆ ಆಗಿಲ್ಲ. ಇಲ್ಲಿ PH ಅಂದ್ರೆ ಏನು, ಈಗಾಗಲೇ PH ಅಂದ್ರೆ ಏನು ಮತ್ತೆ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದ್ರೆ ಯಾವುದು, 1:1 ಅಂದ್ರೆ ಏನು, 1:5 ಅಂದ್ರೆ ಏನು, ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿರ್ತೇನೆ. ಬೇಕಂದ್ರೆ ಆ ಒಂದು ವಿಡಿಯೋ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಕೋಬಹುದು. ಇಲ್ಲಿ PH ಅಭ್ಯರ್ಥಿ ಅಂತಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿ ಅಂತೇಳಿ ನೋಡ್ತೀವಿ. ಈ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿ ಇಲ್ಲಿ ಯಾವುದೇ ಅಭ್ಯರ್ಥಿಗಳು ಆಯ್ಕೆ ಆಗಿಲ್ಲ. ಇನ್ನು 2A ಜನರಲ್ ಅಭ್ಯರ್ಥಿ 7 ಹುದ್ದೆಗಳು, ಒಟ್ಟು 24 ಅಭ್ಯರ್ಥಿಗಳು ಇಲ್ಲಿ ಆಯ್ಕೆ ಆಗಿದ್ದಾರೆ. ಈ ಒಂದು 2A ಜನರಲ್ ಅಭ್ಯರ್ಥಿಗಳ ಒಂದು ಶೇಕಡಾವಾರು ಎಷ್ಟು ನಿಂತದ ಅಂತಂದ್ರೆ 95.20ಕ್ಕೆ ಈ ಒಂದು ಶೇಕಡಾವಾರು ನಿಂತದ. ಈ ಒಂದು 95.20ಕ್ಕೆ ನಿಂತಂತ ಈ ಒಂದು ಅಭ್ಯರ್ಥಿಯ ಜನ್ಮ ದಿನಾಂಕ ಎಷ್ಟಂತಂದ್ರೆ 7/8/2005 ಆಯ್ಕೆಯಾದಂತಹ ಒಂದು ಅಭ್ಯರ್ಥಿಯನ್ನು ಇಲ್ಲಿ ಆಯ್ಕೆ ಮಾಡಲಾಗಿದೆ. ಇನ್ನು 2A ರೂರಲ್ ಅಭ್ಯರ್ಥಿ, ರೂರಲ್ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರ್ತದ, ಗ್ರಾಮೀಣ ಪ್ರದೇಶದ ಅಭ್ಯರ್ಥಿ ಅಂತೇಳಿ. ಈ ಒಂದು ಜಸ್ಕಾಂನಲ್ಲಿ ಒಟ್ಟು 5 ಗ್ರಾಮೀಣ ಅಭ್ಯರ್ಥಿಗಳಿದ್ದಾರೆ. ಇಲ್ಲಿ 5 ಅಭ್ಯರ್ಥಿಗಳು ಕೂಡ ಆಯ್ಕೆ ಆಗಿದ್ದಾರೆ. ಈ ಒಂದು ಗ್ರಾಮೀಣ ಪ್ರದೇಶದ ಎಷ್ಟು ಪರ್ಸೆಂಟೇಜ್ ನಿಂತಿದೆ ಅಂತಂದ್ರೆ 96% ನಿಂತದ. ನೀವು ಕೂಡ ನೋಡ್ತಾ ಇರಬಹುದು, ಜನ್ಮ ದಿನಾಂಕ ಕೂಡ 2/7/2002 ಹುಟ್ಟಿದಂತ ಈ ಒಂದು ಅಭ್ಯರ್ಥಿ ಇಲ್ಲಿ ಆಯ್ಕೆ ಆಗಿರ್ತಾರೆ. ನಾನು ಪ್ರತಿಯೊಂದನ್ನು ಹೇಳ್ತಾ ಹೋದ್ರೆ ವಿಡಿಯೋ ಸಿಕ್ಕಾಪಟ್ಟೆ ಲೆಂತ್ ಆಗ್ತದ. ಹಾಗಾಗಿ ನಿಮಗೆ ಯಾರಿಗಾದರೂ PDF ಬೇಕಂತಂದ್ರೆ ನನಗೆ PDF ಅಂತೇಳಿ ಕಮೆಂಟ್ ಮಾಡಿ. ಇಲ್ಲ ಅಂತಂದ್ರೆ ನಾನು ಆಲ್ರೆಡಿ
ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲಿನೂ ಕೂಡ ನೀವು ಹೋಗಿ ನೋಡ್ಕೋಬೋದು. ಇಲ್ಲಾಂದ್ರೆ ಟೆಲಿಗ್ರಾಮ್ ಗ್ರೂಪಲ್ಲಿನೂ ಕೂಡ ಹಾಕಿರ್ತೀನಿ, ಅಲ್ಲಿನೂ ಕೂಡ ನೀವು ಹೋಗಿ ನೋಡ್ಕೋಬಹುದು. ಇಲ್ಲಿ ನೋಡ್ಬೋದು, ಯಾಕಂದ್ರೆ ನಾನು ಪ್ರತಿಯೊಂದನ್ನು ಹೇಳ್ತಾ ಹೋದರೆ ಇಲ್ಲಿ ಸಿಕ್ಕಾಪಟ್ಟೆ ಲೆಂತ್ ಆಗ್ತದೆ. ಇಲ್ಲಿ ಮುಂದೆ 2B PH ಅಭ್ಯರ್ಥಿನೂ ನೋಡ್ಬೋದು, ಇನ್ನು 2B ಜನರಲ್ ಅಭ್ಯರ್ಥಿ ನೋಡ್ಬೇಕು, 2B ರೂರಲ್ ಅಭ್ಯರ್ಥಿ ನೋಡ್ಬೇಕು, ಇನ್ನು 3A PH ಅಭ್ಯರ್ಥಿ ನೋಡ್ಬೇಕು, ಇನ್ನು 2A ಜನರಲ್ ಅಭ್ಯರ್ಥಿ ನೋಡ್ಬೇಕು, ಇನ್ನು SC ST ಮತ್ತು ಜನರಲ್ ಸಿಕ್ಕಾಪಟ್ಟೆ ವಿಡಿಯೋ ಲೆಂತ್ ಆಗ್ತದ. ಹಾಗಾಗಿ ನೀವು ಏನು ಮಾಡಿರಿ, ನಿಮ್ಗೆ ಯಾರಿಗಾದರೂ PDF ಬೇಕಂತಂದ್ರೆ ಈ ಒಂದು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿದ ನಿಮಗೇನಾದರೂ PDF ಬೇಕಂದ್ರೆ ಕಮೆಂಟ್ ಮಾಡಿರಿ ಕೆಳಗಡೆ PDF ಅಂತೇಳಿ, ನಾನು ಪೂರಾ PDF ಅನ್ನು ನಿಮ್ಗೆ ಕಳಿಸ್ತೀನಿ. ಯಾವ ಅಭ್ಯರ್ಥಿ ಎಷ್ಟು ಪರ್ಸೆಂಟೇಜ್ ನಿಂತದ ಅವನ ಹೆಸರು ಅದು ಕೂಡ ಸಂಪೂರ್ಣವಾಗಿ ಇರ್ತದ PDF ಅಲ್ಲಿ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಈ ಒಂದು PDF ಬೇಕಂತಂದ್ರೆ ಕಮೆಂಟ್ ನೀವು ಮಾಡ್ಬೋದು. ಇಲ್ಲಾಂದ್ರೆ ನಾನು ಆಲ್ರೆಡಿ ವಾಟ್ಸಪ್ ಗ್ರೂಪಲ್ಲಿನೂ ಕೂಡ ಹಾಕಿರ್ತೀನಿ, ನೀವು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಎಲ್ಲವನ್ನು ಮಾಡ್ತಾ ಹೋದರೆ ವಿಡಿಯೋ ಸಿಕ್ಕಾಪಟ್ಟೆ ಅಂತ ಹಾಕದ. ನಿಮ್ಮ ಪ್ರತಿಯೊಬ್ಬರದು ಇಲ್ಲಿ ಹೆಸರು ಕೂಡ ಕೊಟ್ಟಿರ್ತಾರೆ, ನಿಮ್ಮ ತಂದೆ ಹೆಸರನ್ನು ಕೂಡ ಕೊಟ್ಟಿರ್ತಾರೆ, ನೀವು ಯಾವ ಪ್ರವರ್ಗದವರು ಅಂದ್ರೆ ಕೆಟಗರಿ ಯಾವ್ದು ಅನ್ನೋದು ಕೂಡ ಕೊಟ್ಟಿರ್ತಾರೆ, ಟೋಟಲ್ ಶೇಕಡಾವಾರು ಎಷ್ಟು ಅನ್ನೋದು ಕೂಡ ಕೊಟ್ಟಿರ್ತಾರೆ. ಈ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೋಡಿದೀವಿ. ಕಳೆದ ಒಂದು ಬೆಸ್ಕಾಮ್ದು ಕಟಪ್ ನಾನು ಹಾಕಿದ್ನಲ್ಲ, ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಏನನ್ನ ಕೇಳ್ತಾ ಇದ್ದೀರಿ ಅಂತಂದ್ರೆ, ಯಾಕೆ ಸರ್ ಈ ಸಲ ಇಷ್ಟು ಹೈ ನಿಂತಿದೆ ಅಂತೇಳಿ ಕ್ವಶನ್ ಅನ್ನ ಮಾಡ್ತಾ ಇದ್ರು. ಯಾಕೆ ಈ ಸಲ ಇಷ್ಟು ಹೈ ನಿಂತಿದೆ ಅಂತಂದ್ರೆ, ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಏನಾಗ್ತಾರಂದ್ರೆ ಪಾಸ್ಔಟ್ ಆಗ್ತಾರೆ. ಪ್ರತಿ ವರ್ಷ ಏನಿಲ್ಲ ಅಂತಂದ್ರು ಸಾವಿರಾರು ವಿದ್ಯಾರ್ಥಿಗಳು ಪಾಸ್ಔಟ್ ಆಗ್ತಾರೆ. ಸಾವಿರಾರು ಅಂದ್ರೆ ಬರೀ ಸಾವಿರಾರಲ್ಲ, ಲಕ್ಷ ಕೋಟಿ ಗಂಟಲೆ ಅಭ್ಯರ್ಥಿಗಳು ಪಾಸ್ಔಟ್ ಆಗ್ತಾರೆ. ಆದ್ರೆ ಪ್ರತಿ ವರ್ಷ 98% ಆಗಲ್ಲ, ಪ್ರತಿ ವರ್ಷ 85% ಆಗಲ್ಲ. ಯಾಕಂದ್ರೆ ಹಲವಾರು ಹೈಯೆಸ್ಟ್ ತಗೋತಾರ, ಹಲವಾರು ವಿದ್ಯಾರ್ಥಿಗಳು ಕಡಿಮೆನೂ ಕೂಡ ತಗೋತಾರ. ನಿಮಗೆ ಸಪೋಸ್ ಗೊತ್ತೇ ಇರ್ತದ, ಕರೋನಾದಲ್ಲಿ ಅಂತೂ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಆಗಿದೆ. ಏನು ಕರೋನಾದಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳು ಏನದಾರಲ್ಲ, ಆಲ್ಮೋಸ್ಟ್ 75% ಈ ಒಂದು KPTCLಗೆ ಸಂಬಂಧಪಟ್ಟಂತೆ ಅಥವಾ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಹುದ್ದೆಗಳಲ್ಲಿ ಆ ಒಂದು ಕರೋನಾ ಬ್ಯಾಚ್ ಅಭ್ಯರ್ಥಿಗಳು ಕೂಡ ಆಯ್ಕೆ ಆಗ್ತಿದ್ದಾರೆ. ನಮ್ಮ ಅಭ್ಯರ್ಥಿಗಳು ಕೂಡ ಆಯ್ಕೆ ಆಗ್ತಿರ್ತಾರೆ. ಆದ್ರೆ ನಾ ಬರೀ ಕರೋನಾ ಅಂತ ಹೇಳಲ್ಲ, ಯಾಕಂದ್ರೆ ನಾವು ಪರ್ಸೆಂಟೇಜ್ ಜಾಸ್ತಿ ಏನೋ ತೊಗೊಂಡಿರ್ತೀವಲ್ಲ, ಆ ಅಭ್ಯರ್ಥಿ ಕೂಡ ಆಯ್ಕೆ ಆಗಿರ್ತಾರೆ. ಕರೋನಾದಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳು ನೀವೇನು ಓದಿಲ್ಲ, ನೀವು ಕಾಪಿ ಮಾಡಿ ಬರ್ದಿರಿ ಅಂತ ಹೇಳಿ ನಾನು ನಿಮ್ಗೇನು ಭಯಕತ್ತಿಲ್ಲ. ಯಾಕಂದ್ರೆ ಅವರು ಪ್ರಶ್ನೆಯನ್ನು ನನಗೆ ಮಾಡಿದ್ರು, ಯಾಕೆ ಸರ್ ಈ ಸಲ ಈ ಒಂದು KPTCL ಇಷ್ಟಾಗಿ ಹೈ ನಿಂತಿದೆ ಪರ್ಸೆಂಟೇಜ್ ಅಂತ ಹೇಳಿ ಒಂದು ಕ್ವಶನ್ ಅನ್ನ ಮಾಡಿದ್ರು. ಅದಕ್ಕೆ ನಾನು ಜಸ್ಟ್ ಉತ್ತರ ಕೊಡ್ತಾ ಇದ್ದೀನಿ ಹೊರತು ನಿಮಗೆ ಬೇಜಾರು ಮಾಡಬೇಕಂತಲ್ಲ. ಈ ಒಂದು ವಿಡಿಯೋದಲ್ಲಿ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿ ಕೊಡಲಾಗಿದೆ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.